ನೋಡ್ತಿದ್ದೀರಾ ಜನಸೇವಾ ಕನ್ನಡ ಟಿವಿ. ಇಂದಿನ ಮುಖ್ಯಾಂಶಗಳು. ಕಾವೇರಿಯಲ್ಲಿ ಪ್ರವಾಹ, ಮುತ್ತತ್ತಿಗೆ ಭೇಟಿ ನೀಡಿ ಪರಿಶೀಲಿಸಿದ ಜಿಲ್ಲಾಧಿಕಾರಿರವರು. ಲೈಂಗಿಕ ದೌರ್ಜನ್ಯ ಪ್ರಕರಣ, ಸೂರಜ್ ರೇವಣ್ಣಗೆ ಷರತ್ತುಬದ್ಧ ಜಾಮೀನು. ಮಂಡ್ಯದಲ್ಲಿ ಜುಲೈ 25ಕ್ಕೆ ಕೆ.ವಿ. ಶಂಕರಗೌಡ ಶಿಕ್ಷಣ ಪ್ರಶಸ್ತಿ ಪ್ರದಾನ ಸಮಾರಂಭ. ಕನ್ನಡಿಗರಿಗೆ ಉದ್ಯೋಗ, ಸರ್ಕಾರ ಹಿಂದೆ ಸರಿಯುವುದು ಬೇಡ, ರಮೇಶ್ ಅವರ ಹೇಳಿಕೆ. 16.77 ಲಕ್ಷ ರೈತರಿಗೆ 1970 ಕೋಟಿ ಬೆಳೆ ವಿಮೆ ಪರಿಹಾರ, ಸಚಿವರಾದ ಚೆಲುವರಾಯಸ್ವಾಮಿಯವರ ಹೇಳಿಕೆ. ಮಳವಳ್ಳಿ ಲಾರಿ ಬೈಕ್ ನಡುವೆ ಅಪಘಾತ, ಓರ್ವ ಸಾವು, ಮತ್ತೋರ್ವ ಗಾಯ. ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ, 7ನೇ ವೇತನ ಆಯೋಗದ ಶಿಫಾರಸು ಜಾರಿ, ಸರ್ಕಾರದಿಂದ ಅಧಿಕೃತ ಆದೇಶ. ವಾಲ್ಮೀಕಿ ನಿಗಮ ಅಕ್ರಮ, ಸಿಎಂ ಡಿಸಿಎಂ ಹೆಸರೇಳುವಂತೆ ಇಡಿ ಒತ್ತಡ, ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರದ ಪ್ರತಿಭಟನೆ. ಕೇಂದ್ರ ಬಜೆಟ್, ಬಿಹಾರ ರಸ್ತೆಗಳ ಅಭಿವೃದ್ಧಿಗೆ 26,000 ಕೋಟಿ ಅನುದಾನ ಘೋಷಣೆ. ಗೌರಿ ಲಂಕೇಶ್ ಹತ್ಯೆ ಪ್ರಕರಣ, ವಿಶೇಷ ಕೋರ್ಟ್ ಸ್ಥಾಪನೆಯಲ್ಲಿ ವಿಳಂಬ, ಹೈಕೋರ್ಟ್ ಅಸಮಾಧಾನ. ಪೊಲೀಸರ ಮುಂದೆಯೇ ಮಾರಾಮಾರಿ, ಜಗಳ ಬಿಡಿಸಲು ಪೊಲೀಸರ ಪರದಾಟ. ಐಟಿ ಉದ್ಯೋಗಿಗಳಿಗೆ ಬಿಗ್ ಶಾಕಿಂಗ್, ಇನ್ಮುಂದೆ 14 ಗಂಟೆ ಕೆಲಸ. 5 ವರ್ಷದಲ್ಲಿ 4.1 ಕೋಟಿ ಯುವ ಜನರಿಗೆ ಉತ್ತೇಜನ, ನಿರ್ಮಲಾ ಸೀತಾರಾಮನ್ ರವರ ಹೇಳಿಕೆ. ಬಜೆಟ್ನಲ್ಲಿ ಬಂಗಾರದ ಪ್ರಿಯರಿಗೆ ಗುಡ್ ನ್ಯೂಸ್, ಚಿನ್ನ ಬೆಳ್ಳಿ ಬೆಲೆ ಇಳಿಕೆ. ಕೇಂದ್ರ ಬಜೆಟ್ ಮಂಡನೆ ಬಳಿಕ ಸೆನ್ಸೆಕ್ಸ್ 1150 ಅಂಕ ಕುಸಿತ, 8 ಕೋಟಿಗೂ ಅಧಿಕ ಹೂಡಿಕೆದಾರರ ಸಂಪತ್ತು ನಷ್ಟ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.